ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎನ್.ಎ. ಹ್ಯಾರಿಸ್ ಅವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮತ್ತು ಪರಿಶೀಲನೆ ಮಾಡಿದರು. ಜಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಗುತ್ತಿಗೆದಾರರು ಸಕಾಲಕ್ಕೆ ಕಟ್ಟಡ ಕಟ್ಟಿಲ್ಲ. ಅವರ ಗುತ್ತಿಗೆಯನ್ನು ಬ್ಲಾಕ್ ಲಿಸ್ಟ್ ಮಾಡಿ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ. ನಮಗೆ ಕೆಲಸ ಮಾಡುವ ಅಧಿಕಾರಿಗಳು, ಗುತ್ತಿಗೆದಾರರು ಬೇಕು. ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ವಿರೋಧ ಪಕ್ಷದವರು ವಿನಾಕಾರಣ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಅವರು ಮಾಡಿರುವ ಸಾಧನೆ ಏನೂ ಇಲ್ಲ. ಕಳೆದ 18 ವರ್ಷ ಶಾಸಕನಾಗಿ ನಾನು ಮಾಡಿರುವ ಕೆಲಸಗಳನ್ನು ಪಟ್ಟಿ ಕೊಡುತ್ತೇನೆ. ಅವರಿಗೆ ಅಭಿವೃದ್ಧಿ ಕೆಲಸಗಳಿಗೆ ರಾಜಕೀಯ ಮಾಡಬೇಡಿ ಎಂದು ಹೇಳುತ್ತೇನೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ. ಸಾವಿರಾರು ಜನರ ಹೆಸರುಗಳು ಡಿಲೀಟ್ ಆಗಿದೆ. ಇದರ ಸಂಪೂರ್ಣ ತನಿಖೆಯಾಗಬೇಕು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು. ನಮ್ಮಲ್ಲಿ ಚಿಕ್ಕದಾದ ರಸ್ತೆಗಳು ಇರುವುದರಿಂದ ವೈಟ್ ಟಾಪಿಂಗ್ ರಸ್ತೆಗಳು ಮಾಡಲಾಗುತ್ತಿದೆ. ನೀರು, ಬೆಸ್ಕಾಂ ಸಂಪರ್ಕ ಸಪರೇಟ್ ಮಾಡಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದೆ. 30 ವರ್ಷ ಬಾಳಿಕೆ ಬರುತ್ತದೆ. ನೋಡಿ, 2008ರಲ್ಲಿ ಏನು ನಮ್ಮ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರು ಪ್ರಪ್ರಥಮ ಬಾರಿಗೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾದರು. ಅವತ್ತಿಂದ ಇವತ್ತಿನ ತನಕ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಏನಿದ್ದಾರೆ ಅವ್ರಿಗೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಸೇರಿ ಅವ್ರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕೆ ಅಂದರೆ ಮೊನ್ನೆ ಏನು 16 ಜನ ಬಂದು ಈಗಾಗಲೇ ನಮ್ಮ ಹಿರಿಯರಾದಂಥ ಮುನ್ರಾಜಣ್ಣವ್ರು ಹೇಳ್ದಂಗೆ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಪರಾಜಿತ ಅಭ್ಯರ್ಥಿಯಾದಂಥ ಕೆ. ಶಿವಕುಮಾರ್ ಅವರು ಏನು 16 ಜನ ಅವರ ಹಿಂಬಾಲಕರನ್ನ ಕರ್ಕೊಂಡು ಬಂದು ಒಂದು ಪ್ರೊಟೆಸ್ಟನ್ನು ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಏನು ನಮ್ಮ ಕೋರ್ಟ್ ಹೇಳಿದೆ ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡಿದ್ರೆ 10 ಜನ ಇರಲಿ, 10 ಜನಕ್ಕಿಂತ ಮೇಲ್ಪಟ್ಟವ್ರು ಇರಲಿ, ಪ್ರತಿಭಟನೆಯನ್ನು ಮಾಡಿದ್ರೆ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕಂತಕ್ಕಂಥ ಒಂದು ಆದೇಶ ಇದೆ. ಅದರ ಅರಿವೇ ಇಲ್ಲದೆ ಅಭಿವೃದ್ಧಿ ಕೆಲಸ ಆಗ್ತಾ ಇರ್ತಕ್ಕಂಥದ್ದು 2008ರಿಂದ ಇವತ್ತಿನ ತನಕ 17 ವರ್ಷಗಳ ಕಾಲ ಶಾಂತಿನಗರದ ಶಾಸಕರು ಮತ್ತು ಬಿಡಿ ಅಧ್ಯಕ್ಷರಾದಂಥ ಹ್ಯಾರಿಸ್ ಅಣ್ಣನವರು ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ಇವತ್ತು 17 ವರ್ಷಗಳಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನಲ್ಲಿ ಏನು ಬ್ರಿಟಿಷರ್ಸ್ ಕಾಲದಿಂದ ಇದ್ದಂಥ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಭಾಳ ಅತ್ಯುನ್ನತವಾಗಿ ಅದು ಗ್ರಂಥಾಲಯಗಳಿರ್ಬೋದು, ವಾಚನಾಲಯಗಳಿರ್ಬೋದು, ಮತ್ತು ಬೃಹತ್ ನೀರುಗಾಲುವೆಗಳಿರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಮತ್ತು ಯಾವುದೇ ರೀತಿಯ ಒಂದು ದಾರಿದೀಪಗಳ ಒಂದು ನಿರ್ವಹಣೆ ಇರ್ಬೋದು, ಎಲ್ಲ ರೀತಿಯ ಸಮುದಾಯ ಭವನಗಳಿರ್ಬೋದು, ಈಗಾಗಲೇ ಹೇಳ್ದಂಗೆ ಮತ್ತು ಶಾಲಾ ಕಾಲೇಜುಗಳಿರ್ಬೋದು. ಈ ಕ್ಷೇತ್ರದಲ್ಲಿ ಕಾಲೇಜುಗಳೇ ಇರಲಿಲ್ಲ ಸ್ವಾತಂತ್ರ್ಯ ನಂತರದಲ್ಲಿ. 2008 ನಂತರ ಬಂದಂಥ ದೊಂಬಳೂರಿನಲ್ಲಿ ಇವತ್ತು ಡಿಗ್ರಿವರೆಗೂ ಕಾಲೇಜನ್ನು ಮಾಡಿದ್ದಾರೆ. ಮತ್ತು ಶಾಂತಿನಗರದಲ್ಲಿ ಶಾಲೆ ಯಾವುದು ನಮ್ಮ BBMP ಶಾಲೆ ಎಲ್ಲ ಅಂಡರ್ ದಿ ಒನ್ ರೂಫ್. ನಮ್ಮ ಕನ್ನಡ ಉರ್ದು ಶಾಲೆ ಇರ್ಬೋದು, ಕನ್ನಡ ತಮಿಳ್ ಸ್ಕೂಲೇ ಇರ್ಬೋದು, ಮತ್ತು ಇಲ್ಲಿ ಆಸ್ಟಿನ್ ಟೌನಲ್ಲಿ ಇರ್ಬೋದು, 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಶಾಲೆಗಳು ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಮತ್ತು ಶಾಂತಿನಗರದಲ್ಲಿ 60 ಕೋಟಿಗೂ ಹೆಚ್ಚು ಇವತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ತಂದಿದ್ದಾರೆ. ಮತ್ತು ಶಾಂತಿನಗರ 1 ಇರ್ಬೋದು. ಹೇಳ್ತಾ ಹೋದರೆ ನೂರಾರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಇತಿಹಾಸ ಇದೆ. ಈಗಾಗಲೇ ಹೇಳ್ದಂಗೆ ನಮ್ಮ ಮುನ್ರಾಜಣ್ಣವ್ರು ಹೇಳ್ದಂಗೆ ಅವರ ಅಣ್ಣನವರು BBMPಯ ಮಾಜಿ ಉಪಮಹಾಪೌರರಾಗಿದ್ದರು. ಯಾವುದಾದ್ರೂ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರಾ? ಯಾವುದಾದ್ರೂ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರಾ? ಈ ರೀತಿ ಅಭಿವೃದ್ಧಿ ಕೆಲಸ ಏನು ಗಲ್ಲಿಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದಲ್ಲ, ಅದೆಲ್ಲವನ್ನು ಮಾಡಿಬಿಟ್ಬಿಟ್ಟಿದ್ದಾರೆ ಹ್ಯಾರಿಸ್ ಅಣ್ಣನವರು. ಈಗಾಗಲೇ ಅಭಿವೃದ್ಧಿ ಆಗಿದೆ, ಆದರೆ ಇದು ಆನೇಪಾಳ್ಯದಿಂದ ಹಿಡಿದು ನಮ್ಮ ಪಾಮ್ಗ್ರೂ ರಸ್ತೆವರೆಗೂ ಆಗ್ತಾ ಇರ್ತಕ್ಕಂಥ ಒಂದು ಮೇಜರ್ ರಸ್ತೆ ಇದು. ಈಗ ಇಲ್ಲಿ ಎನ್ಕ್ರೋಚ್ಮೆಂಟ್ಗಳಿರ್ತವೆ, ಅದನ್ನು ತೆರವುಗೊಳಿಸುವಂಥದ್ದು ಇರ್ತದೆ. ಪಾರ್ಕಿಂಗ್ ಮಾಡೋಗಿರ್ತಾರೆ, ಅದನ್ನು ತೆರವುಗೊಳಿಸ್ಬೇಕಾಗ್ತದೆ. ಆಮೇಲೆ ನಮ್ಮ ಸ್ಟ್ರೀಟ್ ಲೈಟ್ ಕಂಬಗಳಿರ್ತವೆ, ಅವನ್ನು ತೆರವುಗೊಳಿಸ್ಬೇಕಾಗ್ತದೆ. ಇದು ಆಡಳಿತಾತ್ಮಕವಾಗಿ ಮಾಡಬೇಕಾದ್ರೆ ಅದು ಬೆಸ್ಕಾಮ್ ಇರ್ಬೋದು, BWSSP ಇರ್ಬೋದು, BBMP ಇರ್ಬೋದು, ಇನ್ನಿತರ BDAಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿರ್ಬೋದು, ಅವರ ಒಂದು ಏನು ವಿಚಾರಗಳಿರ್ತವೆ, ಅದಕ್ಕೆ ಅರ್ಜಿ ಕೊಡಬೇಕಾಗ್ತದೆ ಅಧಿಕಾರಿಗಳು, ಅವುಗಳನ್ನು ವಿಶ್ವಾಸಕ್ಕೆ ತೊಗೊಳ್ಬೇಕಾಗ್ತದೆ. ಅದರಿಂದ ಅವುಗಳನ್ನೆಲ್ಲ ಮಾಡಬೇಕಾದ್ರೆ ಇದು ಟೈಮ್ ತೊಗೊಳುತ್ತೆ. ಈಗ ಇವ್ರದ್ದೇ ಪಕ್ಷದಲ್ಲಿ ಇವರು 2 ಬಾರಿ ಕಾರ್ಪೊರೇಟರ್ ಆಗಿದ್ದರು. 2 ಬಾರಿ ಕಾರ್ಪೊರೇಟರ್ ಆಗಿ ಇವ್ರದ್ದೇ ಸರ್ಕಾರ ಇತ್ತು. ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇರಿದ್ರು. ಅಂಥ ಸಂದರ್ಭದಲ್ಲಿ ಇವರು ಎಷ್ಟು ಗ್ರ್ಯಾಂಟನ್ನು ತಂದು ಇವರು ವಾರ್ಡ್ಗಳಲ್ಲಿ
ಈ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಂತೇಳಿ ಜನರಿಗೆ ಒಂದು ಸಾಕ್ಷಿಗುಡ್ಡಿಯನ್ನು ತೋರಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಈಗಾಗಲೇ ಅವ್ರ ಪಕ್ಷದಲ್ಲಿ ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಅದಕ್ಕೂ ಕಾರಣ ಹರಿಸಣ್ಣನವರು ಅಂತಕ್ಕಂಥ ಆರೋಪ ಮಾಡ್ತಾರೆ. ಹಂಗಾರೆ BJP ಪಕ್ಷದಲ್ಲಿ ಹರಿಸಣ್ಣ ಹೇಳಿದ್ರೆ ಕೇಳ್ತಾರಾ ವಿರೋಧ ಪಕ್ಷದವರು? ಈ ರೀತಿಯ ಅಸಡ್ಡೆ ಮಾತುಗಳನ್ನು ಆಡುವುದನ್ನು ಬಿಟ್ಟು ಈಗಾಗಲೇ ಅವರು ಎಲ್ಲರೂ ನಮ್ಮ ನಾಯಕರುಗಳು ಹೇಳ್ದಂಗೆ ಅಭಿವೃದ್ಧಿ ಕೆಲಸ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕಾಗ್ತದೆ. ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಅವರು ಡೆಪ್ಟಿ ಮೇಯರ್ ಆಗಿದ್ದಾಗ ಮಾಡಿದ್ದಾರೆ, ಇವರು 2 ಬಾರಿ ಕಾರ್ಪೊರೇಟರ್ ಆಗಿದ್ದಾಗ ಮಾಡಿರ್ತಕ್ಕಂಥದ್ದನ್ನು ನಾವು 2 ದಿನ ಈಗಾಗಲೇ ನಮ್ಮ CM ಹೇಳಿದ್ರು ಮೊನ್ನೆ. ಏನು ಹೇಳಿದ್ರು? ಜೂನ್ ತಿಂಗಳಿನಲ್ಲೇ ನಮ್ಮ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ತುಂಬಿ ಹರಿತಾ ಇದ್ದಾವೆ, ಬಾಗಿನವನ್ನು ಹರಪಿಸಿದ್ದಾರೆ. ಅಂದರೆ ಕುಂಭದ್ರೋಣ ಮಳೆ ಆಗಿದೆ, ಎಡಬಿಡದೆ ಮಳೆ ಆಗ್ತಾಯಿದ್ರೆ ಕೆಲಸ ಮಾಡಬೇಕಾದ್ರೂ ಕಷ್ಟ ಆಗ್ತದೆ. ಅದರಿಂದ ನಮ್ಮ ಸಾರ್ವಜನಿಕರು ಯಾರೂ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ, 10 ಜನ ಅವ್ರ ಹಿಂಬಾಲಕರು ಅವರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಅಭಿವೃದ್ಧಿ ಕೆಲಸ ಶಾಶ್ವತ 30 ರಿಂದ 40 ವರ್ಷ ಇವತ್ತೇನು ಆನೆಪಾಳ್ಯದಿಂದ ಪಾಮ್ಗ್ರೂ ರಸ್ತೆವರೆಗೂ ಈ ರಸ್ತೆ ಅಭಿವೃದ್ಧಿ ಆಗಿಬಿಟ್ರೆ ಒಂದು ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಡೆಕ್ಗಳನ್ನು ಅಳವಡಿಸುವಂಥ ಕೆಲಸ, ಕೇಬಲ್ಗಳು ಹೋಗ್ತಕ್ಕಂಥದ್ದು, ಸ್ಟ್ರೀಟ್ ಲೈಟ್ಗಳು, ಈ ಕಂಬಗಳನ್ನೆಲ್ಲ ತೆಗೆಸಿ ಒಂದು ಟ್ಯೂಬ್ಲರ್ ಪೋಲ್ಗಳನ್ನು ಹಾಕುವಂಥ ಕೆಲಸ ಮಾಡಿ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಶಾಶ್ವತ ಪರಿಹಾರ. ಈಗಾಗಲೇ ನಮ್ಮ ಹರಿಸಣ್ಣನವ್ರು ಹೇಳ್ದಂಗೆ ನಾವಿರ್ತೀವೋ ಇಲ್ವೋ ನಮ್ಮ ಮಕ್ಕಳ ಕಾಲಕ್ಕೆ ಶಾಶ್ವತವಾಗಿ ಯಾರೋ ಒಬ್ಬರು MLA ಇದ್ರಪ್ಪ ಈ ರೀತಿ ಇವತ್ತು ನೋಡಿ ಈ ರೀತಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. 2 ಕಟ್ಟಡಗಳು ಅವಳಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆಸ್ಪತ್ರೆ ವಿಚಾರಗಳಿರ್ಬೋದು, ಮತ್ತು ಅಂಗನವಾಡಿ ಶಾಲೆಗಳಿರ್ಬೋದು, ಇವುಗಳನ್ನೆಲ್ಲ ಭಾಳ ಅಭಿವೃದ್ಧಿ ಮಾಡ್ತಾಯಿದ್ದಾರೆ.